ಎಕ್ಕ ಸಿನಿಮಾ ಬಿಡುಗಡೆಗೆ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದುಕೊಂಡಿವೆ. ಈಗಾಗಲೇ ಈ ಸಿನಿಮಾದ 3 ಹಾಡುಗಳು ಹಿಟ್ ಆಗಿವೆ. ಬ್ಯಾಂಗಲ್ ಬಂಗಾರಿ ಹಾಡು ಟ್ರೆಂಡಿಂಗ್ ನಲ್ಲಿದೆ. ಇದೀಗ ಎಕ್ಕ ಚಿತ್ರದ ಟ್ರೈಲರ್ ಕೂಡ ಟ್ರೆಂಡಿಂಗ್ ಆಗ್ತಿದೆ. ಚಿತ್ರದ ಟ್ರೈಲರ್ ನಲ್ಲಿ ಯುವರಾಜ್ ಕುಮಾರ್ ಡೈಲಾಗ್ಗಳು ಪಂಚ್ ಕೊಡ್ತಿವೆ. ಟ್ರೈಲರ್ ನೋಡ್ಬೇಕಾದ್ರೆ ಆರಂಭದಲ್ಲಿ ಯಶ್ ಅಭಿನಯದ ಕಿರಾತಕ ಸಿನಿಮಾ ನೆನಪಾಗುತ್ತೆ. ನಂತರ ಸೂರಿ ನಿರ್ದೇಶನದ ದುನಿಯಾ ಸಿನಿಮಾ ಕೂಡ ನೆನಪಾಗುತ್ತೆ. ಆದ್ರೆ ಪೂರ್ತಿ ಟ್ರೈಲರ್ ನೋಡ್ತಾ ಇದ್ರೆ ಇದು ಪುನೀತ್ ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಜಾಕಿ ಚಿತ್ರದ ಸೀಕ್ವೆಲ್ ಸಿನಿಮಾದಂತೆ ಭಾಸವಾಗುತ್ತೆ. ಜಾಕಿ ಚಿತ್ರದಲ್ಲಿ ಅಪ್ಪು ಹಾಕಿದ್ದ ವಿಚಿತ್ರ ಗೆಟಪ್ ಇಲ್ಲಿ ಯುವ ಕೂಡ ಹಾಕಿದ್ದಾರೆ. ಅವರಂತೆ ಡ್ಯಾನ್ಸ್ ಮಾಡಲು ಪ್ರಯತ್ನ ಮಾಡಿದ್ದಾರೆ. ಮಾಸ್ ಡೈಲಾಗ್ಗಳು ಕೂಡ ಅಪ್ಪು ಅವರ ಶೈಲಿಯಲ್ಲಿಯೇ ಇವೆ. ಈ ಟ್ರೈಲರ್ ನಲ್ಲಿ ನಾಯಕ ಯುವರಾಜ್ ಕುಮಾರ್ ಸಿನಿಮಾದ ಕಥೆಯನ್ನ ವಿಭಿನ್ನ ಶೈಲಿಯಲ್ಲಿ ನರೇಟ್ ಮಾಡ್ತಾ ಹೋಗ್ತಾರೆ. ಆದ್ರೆ ನಿಜವಾದ ಕತೆ ಏನು ಅನ್ನೋದು ಇಲ್ಲಿ ಎಲ್ಲೂ ರಿವೀಲೇ ಆಗೋದಿಲ್ಲ. ಹಳ್ಳಿಯಲ್ಲಿ ಆರಾಮಾಗಿದ್ದ ನಾಯಕ ಪಟ್ಟಣ ಸೇರುತ್ತಾನೆ. ಶಾಂತವಾಗಿದ್ದ ಅವನ ಜೀವನ ಪಾತಕ ಲೋಕಕ್ಕೆ ಎಂಟ್ರಿ ಕೊಡುತ್ತೆ. ಒಟ್ಟಾರೆ ಟ್ರೈಲರ್ ನೋಡಿದರೆ ಇದೊಂದು ಫ್ಯಾಮಿಲಿ ಮಾಸ್ ಎಲಿಮೆಂಟ್ ಸಿನಿಮಾ ತರ ಕಾಣಿಸುತ್ತವೆ. ಸಿನಿಮಾದಲ್ಲಿ ಒಂದಷ್ಟು ಫ್ಯಾಮಿಲಿ ಸೆಂಟಿಮೆಂಟ್ಸ್ ಹಾಗೂ ಮಾಸ್ ಆಕ್ಷನ್ ಎಲಿಮೆಂಟ್ ಹಾಗೆಯೇ ಲವ್ ಸ್ಟೋರಿ ಕೂಡ ಇದರಲ್ಲಿ ಒಳಗೊಂಡಿದೆ. ಪಕ್ಕಾ ಯೂತ್ ಓರಿಯೆಂಟೆಡ್ ಸಿನಿಮಾದಂತೆ ಕಂಡರೂ ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟವಾಗುವಂತೆ ಇದೆ ಇದರ ಟ್ರೈಲರ್. ಒಂದು ಟ್ರೈಲರ್ ನಲ್ಲಿರುವ ಸೀನ್ ಅಂತೂ ಜಾಕಿ ಸಿನಿಮಾದಲ್ಲಿ ಅಪ್ಪುವನ್ನ ನೆನಪಿಸುವಂತಿದೆ. ಈಗಾಗಲೇ ಎಕ್ಕ ಟ್ರೈಲರ್ಗೆ ಪ್ರೇಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗುತ್ತಿದೆ. ಟ್ರೈಲರ್ ನಲ್ಲಿ ಹೀರೋನೇ ಹೇಳಿಕೊಳ್ಳುವಂತೆ ಆತ ಚಿಕ್ಕ ಕೆರೆಯಿಂದ ದೊಡ್ಡ ನದಿಗೆ, ಅಲ್ಲಿಂದ ಸಮುದ್ರಕ್ಕೆ ಬಿದ್ದು ಅಲ್ಲಿಂದ ಹೇಗೆ ಪಾರಾಗುತ್ತಾನೆ ಎಂಬುದೇ ಸಿನಿಮಾದ ಕಥಾವಸ್ತು. ಹಳ್ಳಿಯ ಹುಡುಗ ಹಳ್ಳಿಯ ನೆಮ್ಮದಿಯ ಜೀವನ ಬಿಟ್ಟು ಬೆಂಗಳೂರು ಮಹಾನಗರಕ್ಕೆ ಯಾಕೆ ಬರ್ತಾನೆ, ಬಂದು ಅಲ್ಲಿ ಆತನ ಬದುಕು ಯಾವ ರೀತಿಯಲ್ಲಿ ತಿರುವು ಪಡೆದುಕೊಳ್ಳುತ್ತದೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ಜುಲೈ 18ರವರೆಗೂ ಕಾಯಬೇಕು. ಇನ್ನು ಇತ್ತೀಚೆಗೆ ಬಿಡುಗಡೆಯಾದ ಎಕ್ಕ ಸಿನಿಮಾದ ಬ್ಯಾಂಗಲ್ ಬಂಗಾರಿ ಹಾಡಂತೂ ವೀಕ್ಷಣೆಯಲ್ಲಿ ದಾಖಲೆಯನ್ನೇ ಬರೆದಿದೆ. ಸಾಕಷ್ಟು ಟ್ರೆಂಡ್ ಆಗಿದೆ. ಸೆಲೆಬ್ರಿಟಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೂ ಅನೇಕರು ಈ ಹಾಡಿಗೆ ಡ್ಯಾನ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಇದಕ್ಕೂ ಮೊದಲು ಎಕ್ಕ ಸಿನಿಮಾದ ಮೊದಲ ಹಾಡು 2025ರ ಮಾರ್ಚ್ 17ರಂದು ರಿಲೀಸ್ ಆಗಿತ್ತು. ಆನಂದ್ ಆಡಿಯೋ ಯೂಟ್ಯೂಬ್ ನಲ್ಲಿ ಎಕ್ಕ ಟೈಟಲ್ ಸಾಂಗ್ ಅನಾವರಣಗೊಂಡಿತ್ತು. ಎಕ್ಕ ಮಾರ್ ಎಂಬ ಹಾಡು ರಿಲೀಸ್ ಆಗಿತ್ತು. ಇದು ಜಾಕಿ ಸಿನಿಮಾದ ಎಕ್ಕ ರಾಜ ರಾಣಿ ಹಾಡನ್ನ ಸ್ವಲ್ಪ ಹೋಲುವಂತೆಯೇ ಇದೆ. ಯುವರಾಜ್ ಕುಮಾರ್ ಅಭಿನಯದ ಎಕ್ಕ ಸಿನಿಮಾ ಜುಲೈ 18ಕ್ಕೆ ತೆರೆಗೆ ಬರಲು ಸಿದ್ಧವಾಗಿದೆ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ ಚಿತ್ರತಂಡ ಎಕ್ಕ ಪ್ರೀಮಿಯರ್ ಶೋಗೆ ಆಹ್ವಾನಿಸಿದೆ. ರಾಜ್ಕುಮಾರ್ ಕುಟುಂಬದ ಮೇಲೆ ಪ್ರೀತಿ ಮತ್ತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವ ಸಿಎಂ ಯುವರಾಜ್ ಕುಮಾರ್ಗೆ ಶುಭ ಕೋರಿದ್ದಾರೆ. ಎಕ್ಕ ಚಿತ್ರದಲ್ಲಿ ನಾಯಕ ಯುವರಾಜ್ ಕುಮಾರ್ಗೆ ಸಂಜನಾ ಆನಂದ್ ಹಾಗೂ ಸಂಪದ ನಾಯಕಿಯರಾಗಿ ಸಾಥ್ ಕೊಟ್ಟಿದ್ದಾರೆ. ಉಳಿದಂತೆ ಅತುಲ್ ಕುಲಕರ್ಣಿ, ಡೆಡ್ಲಿ ಆದಿತ್ಯ ಸೇರಿದಂತೆ ದೊಡ್ಡ ತಾರಾಗಣವಿದೆ. ರೋಹಿತ್ ಪದಕಿ ನಿರ್ದೇಶನದ ಎಕ್ಕ ಸಿನಿಮಾ ಪಕ್ಕ ಕಮರ್ಷಿಯಲ್ ಎಂಟರ್ಟೈನರ್ ಆಗಿದೆ. ಪಿಆರ್ಕೆ ಪ್ರೊಡಕ್ಷನ್ಸ್, ಜೈನ ಫಿಲ್ಮ್ಸ್ ಹಾಗೂ ಕೆಆರ್ಟಿ ಸ್ಟುಡಿಯೋಸ್ ಸಂಸ್ಥೆಗಳು ಒಟ್ಟಾಗಿ ಚಿತ್ರ ನಿರ್ಮಾಣ ಮಾಡುತ್ತಿವೆ. ಎಕ್ಕ ಚಿತ್ರದ ವಿಚಾರಕ್ಕೆ ಬಂದ್ರೆ ಇದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಮಾಸ್ ಪ್ರೇಕ್ಷಕರನ್ನು ಗಮನದಲ್ಲಿಟ್ಟುಕೊಂಡು ಈ ಸಿನಿಮಾ ಮಾಡಲಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.